ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಜೆ ಹಾಗೆ ಒಂದು ಸಣ್ಣ ವಾಕ್ ಹೊರಟ್ವಿ. ಚುಂಚಕಟ್ಟೆ ಸರ್ಕಲ್ ಹತ್ರ ವಾಕ್ ಹೋದ್ವಿ. 5 ಗಂಟೆಗೆ ಮನೆಯಿಂದ ಹೊರಟಿದ್ದೆ. ಇವಾಗ ಗಂಟೆ 6 ಆಗ್ತಾ ಇದೆ. ಹಾಗೆ ಒಂದು ರೌಂಡ್ ಹೋಗ್ತಾ ಒಂದಿಷ್ಟು ಹೂವು ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಯಜಮಾನ್ರು ಇದ್ದಾರೆ. ಹೋಗ್ತಾ ನಮ್ಮ ಸೈಟ್ ಹತ್ರ ಹೋಗಿ ಮನೆ ಕೆಲಸ ಎಲ್ಲರಿಗೆ ಆಗಿದೆ ಅಂತ ನೋಡಿಕೊಂಡು ಮನೆಗೆ ಹೋಗಬೇಕು. 2-3 ದಿನದಿಂದ ನಾನು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಸೈಟ್ ಹತ್ರ ಬಂದೇ ಇಲ್ಲ. ಇವತ್ತಿಗೆ ಹೋಗುವಾಗ ನೋಡ್ಕೊಂಡು ಹೋಗಬೇಕು ಎಷ್ಟು ಕೆಲಸ ಆಗಿದೆ ಅಂತ. ನಮ್ಮ ಮನೆ ಕೆಲಸ ಪಾಯ ತೋಡಿ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ತುಂಬ ಬೇಗ ಮಾಡ್ತಾ ಇದ್ದಾರೆ. ಹಾಗೆ ಸೈಟಲ್ಲಿ ಒಂದು ಟಾಯ್ಲೆಟು ಹಾಗೆ ಬಾತ್ರೂಮಿನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಅಲ್ಲಿ ಕೆಲಸ ಮಾಡುವವರು ಅದನ್ನೇ ಯೂಸ್ ಮಾಡ್ತಾರೆ. ಹಾಗಾಗಿ ಸುತ್ತಮುತ್ತಲಿನ ಪರಿಸರ ಕೂಡ ಚೆನ್ನಾಗಿರುತ್ತೆ. ನಾನು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ತುಂಬ ಮನೆ ಕಟ್ಟುವಾಗ ನೋಡಿದ್ದೆ ಬೇರೆಯವರು ಮನೆ ಕಟ್ಟೋದನ್ನು. ಶೌಚದ ವ್ಯವಸ್ಥೆನ ಅವರು ಮೊದಲೇ ಮಾಡಿಟ್ಕೊಂಡಿರಲ್ಲ. ಇದು ನನಗೆ ತುಂಬ ಇಷ್ಟ ಆಯಿತು ಇವರು ಈ ರೀತಿ ಮಾಡಿರೋದು. ಈ ಥರ ಮಾಡೋದು ಒಳ್ಳೆಯದು ಅಂತ ನಿಮಗೂ ಅನಿಸಿರ್ಬೇಕಲ್ವ. ಮನೆ ಕೆಲಸ ಎಲ್ಲರಿಗಾಯಿತು ಅಂತ ನೋಡ್ಕೊಂಡು ಬಂದ್ವಿ. ಇವಾಗ 6:45 ಆಗ್ತಾ ಇದೆ. ನಮ್ಮ ಮನೆ ಹತ್ರ ತರ್ತಾ ಇದ್ದೀನಿ. ಹಲಸಿನ ಹಣ್ಣು ಆಗಲೇ ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದೀನಿ. ತುಂಬ ಸ್ವೀಟಾಗಿದೆ ಹಲಸಿನ ಹಣ್ಣು. ಇದು ನಮ್ಮ ಅಕ್ಕ ಕಳಿಸಿರೋದು, ಚಿಕ್ಕಮಂಗ್ಳೂರಿಂದ ಬಂದಿರೋದು ಅಂತ. ಹಲಸಿನ ಹಣ್ಣು ತುಂಬ ಸಿಹಿ ಇದೆ. ಇದು ಒಂದು ಸ್ವಲ್ಪ ಹಾಗೆ ತಿನ್ಬೋದು. ಮತ್ತು ಉಳಿದಿರೋದನ್ನು ದೋಸೆ ಅಥವಾ ಗುಳಿಯಪ್ಪ ಏನಾದರೂ ರಾತ್ರಿ ಡಿನ್ನರಿಗೆ ರೆಡಿ ಮಾಡುವ ಅಂತ ಆಗಲೇ ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಹಣ್ಣು ತಿಂದು ಎಷ್ಟು ಉಳಿಯುತ್ತೆ ಅಂತ. ಆಮೇಲೆ ಪಡ್ಡು ಮಾಡ್ತೀನ ದೋಸೆ ಮಾಡ್ತೀನ ಅಂತ ಕೂಡ ತೋರಿಸ್ತೀನಿ. ನಾನು ದಿನ ಕಾಯಿ ತುರಿಯೋದು ಈ ಥರ ಮಳೆಯಲ್ಲಿ. ಹಲಸಿನ ಹಣ್ಣಿನ ಗುಳಿಯಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಲಸಿನ ಹಣ್ಣು ತಿಂದು ಉಳಿದಿದೆ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡು ಗುಳಿಯಪ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ತುಂಬ ಬೇಗ ಕಾಯಿ ತುರಿಬಹುದು. ಕೈಗೂ ಅಷ್ಟೇ ಏನು ಏಟ್ ಆಗಲ್ಲ. ನನಗೆ ಗುಳಿಯಪ್ಪ ಮಾಡೋದಕ್ಕೆ ಇಷ್ಟು ಸಾಕು. ಆದರೆ ಇದನ್ನು ಕೂಡ ಕಾಯಿ ತುರಿದ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾಳೆ ಉಪಯೋಗಕ್ಕಾಗುತ್ತೆ. ಇಷ್ಟನ್ನು ಕೂಡ ತುರಿತೀನಿ. ನಾವೆಲ್ಲ ತಿಂದು ಇಷ್ಟು ಹಲಸಿನ ಹಣ್ಣು ಉಳಿದಿದೆ. ಇದರಿಂದ ಇವಾಗ ಗುಳಿಯಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು ಫಸ್ಟಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಹಲಸಿನ ಹಣ್ಣು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಸ್ಟ್ ರುಬ್ಕೊಳ್ತೀನಿ. ನೀರು ಹಾಕದೆ ಕೂಡ ರುಬ್ಕೊಳ್ಬೋದು. ಇವಾಗ ಹಲಸಿನ ಹಣ್ಣು ಸ್ವಲ್ಪ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೆನೆಸಿದ ಅಕ್ಕಿ ಕೂಡ ಹಾಕ್ಕೊಳ್ತೀನಿ. ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ನೆನೆ ಹಾಕಿದ್ದೆ. ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇನ್ನುಳಿದಿರುವಂಥ ಅಕ್ಕಿನ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಅಕ್ಕಿಯ ಅರ್ಧದಷ್ಟು ಕಾಯಿ ತುರಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು 1 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು.
ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿರುವ ಸಿಹಿ ಬೇಡ ಅಂತಂದರೆ ಇದನ್ನು ಹಾಗೆಯೇ ಗುಳಿಯಪ್ಪ ರೆಡಿ ಮಾಡ್ಕೋಬಹುದು. ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟಿದೆ, ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲನ ಒಂದು ಸ್ವಲ್ಪ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸಿಹಿ ಇರೋದ್ರಿಂದ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ರುಬ್ಬಿದ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗಬಾರ್ದು. ಉದ್ದಿನ ದೋಸೆ ಹಿಟ್ಟಿನ ಥರ ಸ್ವಲ್ಪ ದಪ್ಪಗೆ ಇರಬೇಕು. ಇವಾಗ ಗುಳಿಯಪ್ಪ ಮಾಡೋದಕ್ಕೆ ಹಿಟ್ಟು ರೆಡಿ. ಇದನ್ನು ನೀವು ಈಗಲೇ ಕೂಡ ಗುಳಿಯಪ್ಪ ಮಾಡ್ಕೋಬಹುದು, ಇಲ್ಲ 2ರಿಂದ 3 ಗಂಟೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಹುಳಿ ಬರೋದಕ್ಕಿಟ್ಟು ಆಮೇಲೆ ಕೂಡ ಮಾಡ್ಕೋಬಹುದು. ನಾನು ಹಿಟ್ಟನ್ನು ಒಂದು ಅರ್ಧ ಗಂಟೆ ಹೊತ್ತು ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಸಿಹಿ ಹಾಕದೇ ಇರುವ ಹಿಟ್ಟಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಈ ಹದಕ್ಕಿರಬೇಕು. ಪಡ್ಡು ಪ್ಯಾನು ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಲಸಿನ ಹಣ್ಣಿನ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವಾಗ ಹಿಟ್ಟನ್ನು ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ ತೋರಿಸಿರುವ ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಪಡ್ಡು ಪ್ಯಾನ್ಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನೆಲ್ಲ ತಿರುವಿ ಹಾಕ್ಕೊಳ್ಬೇಕು. ಎಲ್ಲವನ್ನು ಈ ರೀತಿ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಬೇಕು. ಇಷ್ಟಲಾಯಿತು ಇಂದಲ್ಲ, ಸೂಪರ್. ನೋಡಿ ಎಲ್ಲ ಬದಿನೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕು. ಬೆಂದಿರುವ ಗುಳಿಯಪ್ಪನ ಒಂದು ತಟ್ಟೆಗೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹಿಟ್ಟು ಹಾಕಿ ಬೇಯಿಸ್ಕೊಳ್ಬೇಕು. ಇದು ಹಲಸಿನ ಹಣ್ಣಿಗೆ ಬೆಲ್ಲ ಹಾಕಿ ಮಾಡಿರುವ ಗುಳಿಯಪ್ಪ. ಬೆಲ್ಲ ಹಾಕದೆ ತೆಗೆದಿಟ್ಟಿರುವ ಹಿಟ್ಟಿಂದ ಕೂಡ ಗುಳಿಯಪ್ಪ ಮಾಡಿ ತೋರಿಸ್ತೀನಿ. ಅದು ಕೂಡ ಇದೇ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಪಡ್ಡು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬಹುದು. ಬೆಲ್ಲ ಹಾಕದೇ ಇರುವ ಕೇವಲ ಹಲಸಿನ ಹಣ್ಣಿನ ಸಿಹಿ ಮಾತ್ರ ಇರುವ ಪಡ್ಡು ಹಿಟ್ಟು, ಅದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ. ಸೀವು ಹಾಕದ್ದಲ್ಲಿ ಎರಡದೇ ತೋರಿಸು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ.
ನೋಡಿ ಯೂಟ್ಯೂಬರ್ ಇವಾಗ ದೋಸೆ ಎಲ್ಲ ತಿಂತಾರೆ, ಅಪ್ಪ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆಲ್ಲ ಹಾಕದೇ ಇರೋದು, ಹಾಕಿರೋದು ಇಲ್ಲಿದೆ. ಬೆಲ್ಲ ಹಾಕದೇ ಇರೋದು, ಬೆಲ್ಲ ಹಾಕಿರೋದು. ನಾನು ಹಲಸಿನ ಹಣ್ಣಿನ ಗುಳಿಯಪ್ಪಗೆ ಸೈಡ್ ಡಿಶ್ ಏನು ರೆಡಿ ಮಾಡ್ಕೊಂಡಿಲ್ಲ. ಇದು ಉಪ್ಪಿನಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ದರೆ ಚಟ್ನಿ ಕೂಡ ರೆಡಿ ಮಾಡ್ಕೋಬಹುದು. ಶುಂಠಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್. ಅಂತೂ ಯಮ್ಮಿ ಆಗಿರುವ ಟೇಸ್ಟಿ ಹಲಸಿನ ಹಣ್ಣಿನ ಗುಳಿಯಪ್ಪ ಇವತ್ತು ನಮ್ಮ ಡಿನ್ನರ್ಗೆ ರೆಡಿ ಮಾಡಿ ತಿಂದು, ಹಾಗೆ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡಿ ಈಗಷ್ಟೇ ಬಂದು ಕೂತ್ಕೊಳ್ತಾ ಇದ್ದೀನಿ. ಇವಾಗ ಗಂಟೆ 9:30 ಆಗ್ತಾ ಇದೆ. ಯಾವಾಗಲೂ ನಮಗೆ 8 ಗಂಟೆ ಒಳಗೇ ನಮ್ಮ ಡಿನ್ನರ್ ಮುಗ್ದಿರುತ್ತೆ. ಆದರೆ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡಿ ನಾನು ಇವಾಗಷ್ಟೇ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಗಂಟೆ 9:30 ಆಗಿದೆ. ಇನ್ನೊಂದು ಸ್ವಲ್ಪ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ನೋಡಿಬಿಟ್ಟು ಮಲ್ಕೊಳ್ಬೇಕು. ಹಾಗಾಗಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಹಲಸಿನ ಹಣ್ಣಿನ ಗುಳಿಯಪ್ಪ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವರ್ಷದ ಸೀಸನ್ ಮುಗಿಯೋದ್ರೊಳಗೆ ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದರೆ ನನಗೆ ನನ್ನ ಅಡುಗೆಗಳನ್ನು ಮಾಡಿ ನಿಮಗೆ ತೋರಿಸೋದಕ್ಕೆ ಖುಷಿಯಾಗತ್ತೆ. ಥ್ಯಾಂಕ್ ಯು.